ಡಿಸ್ಟೋನಿಯಾ ಅಂದ್ರೆ ಅಬ್ನಾರ್ಮಲ್ ಪೋಸ್ಚರಿಂಗ್ ಅಂತ ಹೇಳ್ತೀವಿ. ಕುತ್ತಿಗೆ ಒಂದು ಕಡೆ ವಾಲೋದು, ತಿರ್ಚೋದು, ಅಥವಾ ಒಂದು ಕಡೆ ಅದು ಸೆಳೆತ ಬರೋದು. ಸೊ ಈ ಒಂದು ಸೆಳೆತ ತಿರ್ಚುವಿಕೆ ಏನಿದೆ ಅದು ಬಾಡಿಯ ವಿಧ ವಿಧವಾದ ಭಾಗಗಳಲ್ಲಿ ಆಗ್ಬೋದು. ಸೊ ನಾವು ಅದನ್ನ ಕುತ್ತಿಗೆಯಲ್ಲಿ ಆದ್ರೆ ಇದು ಕುತ್ತಿಗೆ ಹೀಗೆ ತಿರ್ಚಿದ್ರೆ ಅದನ್ನ ಸರ್ವೈಕಲ್ ಡಿಸ್ಟೋನಿಯಾ ಅಂತ, ಕೈ ಬರಿಬೇಕಾದ್ರೆ ಅದು ಸೆಳೆತ ಬಂದ್ರೆ ರೈಟರ್ಸ್ ಕ್ರ್ಯಾಂಪ್ ಅಂತ, ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಗಿ ನಾವು ಹೇಳ್ಬೋದು. ಪೇಷಂಟ್ ನೋಡ್ಲಿಕ್ಕೆ ನೀವು ನೋಡೋದಾದ್ರೆ ಕುತ್ತಿಗೆ ಒಂದು ಕಡೆ ವಾಲ್ ಇದೆ, ಲೆಫ್ಟ್ ಸೈಡ್ ವಾಲ್ ಇದೆ, ಅದ್ರ ಜೊತೆಗೆ ಕುತ್ತಿಗೆ ಹಿಂದೆ ಕೂಡ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇದು ಮಾತಾಡಬೇಕಾದ್ರೂ ಕೂಡ ತೊಂದರೆ ಜಾಸ್ತಿ ಆಗುವುದು. ಈ ಪೇಷಂಟ್ ಅಲ್ಲಿ ಕುತ್ತಿಗೆ ಒಂದು ಕಡೆ ತಿರ್ಸ್ಕೊಂಡಿದೆ, ಇದನ್ನ ನಾವು ಟಾರ್ಟಿಕೋಲಿಸ್ ಅಂತ ಹೇಳ್ತೀವಿ. ನೀವು ನೋಡಿದ್ರೆ ರೈಟ್ ಸೈಡ್ ತಿರುಗುರ ಹಾಗೆ ಅನಿಸ್ತಾ ಇರುತ್ತೆ. ಇನ್ನು ಕೆಲವೊಂದು ಪೇಷಂಟ್ ಅಲ್ಲಿ ಹಿಂದ್ಗಡೆ, ಸೊ ರೆಟ್ರೋಕೋಲಿಸ್ ಅಂತ ಹೇಳ್ತೀವಿ, ಸೊ ಹಿಂದೆ. ಇದೆಲ್ಲ ಅವರ ಕಂಟ್ರೋಲ್ ಅಲ್ಲಿ ಇಲ್ಲದೆ ಮಸಲು ತುಂಬಾ ಸೆಳೆತ ಬರೋದ್ರಿಂದ ಈ ತರ ಅಬ್ನಾರ್ಮಲ್ ಮೂವ್ಮೆಂಟ್ಸ್ ಅಥವಾ ಡಿಸ್ಟೋ. ಇನ್ನು ಕೈಯಲ್ಲಿ ಬರಿಬೇಕಾದ್ರೆ ರೈಟರ್ಸ್ ಕ್ರ್ಯಾಂಪ್ ಅಂತ ಹೇಳ್ತೀವಿ. ಇದು ಇನ್ನೊಂದು ತರದ ಕಾಮನ್ ಆಗಿ ನೋಡುವಂತ ನಾವು ಒಂದು ಟೈಪ್. ನೀವು ನೋಡ್ತಿರೋ ಹಾಗೆ ಬರಿತಾ ಇರ್ಬೇಕಾದ್ರೆ ತೋಳ್ಗಳು ತನ್ನಂತಾನಾಗಿ ಅವರ ಕಂಟ್ರೋಲ್ ಇಲ್ಲದೆ ಅದು ಮೇಲೆಗಡೆ ಹೋಗ್ತಾ ಇದೆ. ಅದರಿಂದ ಪೆನ್ ಗ್ರಿಪ್ ಇಟ್ಕೊಳ್ಳಿಕ್ಕೆ ಆಗದೆ ಬರೆಯೋದ್ರಲ್ಲಿ ಕೆಲವೊಂದ್ಸತಿ ಪೇಷಂಟ್ಸ್ಗೆ ತೊಂದರೆ ಬರ್ಬೋದು. ಇದು ಒಂದು ಸ್ವಲ್ಪ ಮೈಲ್ಡರ್ ಟೈಪ್ ಆಫ್, ಸ್ವಲ್ಪ ಕಡಿಮೆ ತೊಂದರೆ ಇರುವಂತ ಒಂದು ರೈಟರ್ಸ್ ಕ್ರ್ಯಾಂಪ್. ಇನ್ನು ಈ ಪೇಷಂಟ್ ಅಲ್ಲಿ ನೋಡೋದಾದ್ರೆ ಪೆನ್ನು ಸಡಲವಾಗಿ ಹಿಡ್ಕೊಂಡು ಸ್ಮೂತ್ ಆಗಿ ಬರೀಲಿಕ್ಕೆ ಆಗ್ತಾ ಇಲ್ಲ, ಅವನ ಕಂಟ್ರೋಲ್ ಅಲ್ಲಿ ಇಲ್ಲದೆ ತುಂಬಾ ಪ್ರೆಷರ್, ಅದು ಮಸಲ್ಗಳು ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಸ್ಮೂತ್ ಆಗಿ ಬರಲಿಕ್ಕೆ ಆಗ್ತಾ ಇಲ್ಲ. ಸೊ ಇದು ಇನ್ನೊಂದು ಟೈಪ್ ಆಫ್ ರೈಟರ್ಸ್ ಕ್ರ್ಯಾಂಪ್. ಕಣ್ಣಿಗೆ ಬರುವಂಥದ್ದು ಡಿಸ್ಟೋನಿಯಾ ಕಣ್ಣಲ್ಲಾದ್ರೆ ನಾವು ಬ್ಲೆಫರಮ್ ಅಂತ ಹೇಳ್ತೀವಿ. ಸೊ ಬ್ಲೆಫರಮ್ ಅಂದ್ರೆ ಕಣ್ಣಿನ ರೆಪ್ಪೆಗಳು, ಸೊ ಸ್ಪ್ಯಾಸಮ್ ಅಂದ್ರೆ ಸೆಳೆತ. ನೀವು ನೋಡೋದಾದ್ರೆ ಕಣ್ಣು ಕ್ಲೋಸ್ ಮಾಡಿದ್ಮೇಲೆ ಓಪನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವರು ಅದನ್ನ ಕೆಲವೊಂದ್ಸತಿ ಬೆರಳಿನ ಸಹಾಯದ ಮುಖಾಂತರ ಕಣ್ಣನ್ನು ತೆಗಿಬೇಕಾಗುತ್ತೆ. ಸೊ ನೀವು ನೋಡ್ತಿರೋ ಹಾಗೆ ಕಣ್ಣು ಒಂದು ಕಡೆ ತಿರ್ಚ್ಕೊಳ್ಳೋದು ಅಥವಾ ಮುಖ ಒಂದು ತಿರ್ಚ್ಕೊಳ್ಳೋದು, ಮುಖ ಸೆಳೆತ ಆಗೋದು, ಇದನ್ನ ನಾವು ಹೆಮಿಫೇಶಿಯಲ್ ಸ್ಪ್ಯಾಸಮ್ ಅಂತ ಹೇಳ್ತೀವಿ. ಇದು ಜನರಲೈಸ್ಡ್ ಅಂದ್ರೆ ಪೂರ್ತಿ ದೇಹದ ಡಿಸ್ಟೋನಿಯಾ. ನೀವು ನೋಡ್ತಿರೋ ಹಾಗೆ ಈ ಪೇಷಂಟ್ಸ್ ಬೆನ್ನಿನ ಮಸಲ್ಗಳು ತುಂಬಾ ಸೆಳೆತ ಮಾಡ್ತಿರೋದ್ರಿಂದ ಈ ತರ ವಿಕಾರವಾದ ಒಂದು ಪೊಸಿಷನ್ಗೆ, ಪೋಸ್ಚರ್ಗೆ ಪೇಷಂಟ್ಸ್ ಹೋಗ್ತಾರೆ. ಇವೆಲ್ಲ ನಾವು ತೋರಿಸಿದ್ದು ಡಿಸ್ಟೋನಿಯಾದ ಕೆಲವೊಂದು ಪ್ರಕಾರಗಳು. ಮಯೋಕ್ಲೋನಸ್ ಅಂದ್ರೆ ಏನಪ್ಪ? ಮಯೋ ಅಂದ್ರೆ ಮಸಲ್, ಮಾಂಸಖಂಡ. ಕ್ಲೋನಸ್ ಅಂದ್ರೆ ಜರ್ಕ್. ಸೊ ಇದು ಮಾಂಸಖಂಡದಲ್ಲಿ ಕೈಯಲ್ಲಿ ಕಾಲಿ ಸಡನ್ ಆಗಿ ಜರ್ಕ್ ಬರೋದು, ಕರೆಂಟ್ ಹೊಡೆದಂಗೆ. ಸುಮ್ಮನೆ ಕೂತಿರ್ತಾರೆ, ಕರೆಂಟ್ ಹಿಂಗ್ ಹೊಡೆದಂಗೆ. ಸೊ ಈ ತರ ಅದು ಕೈಯಲ್ಲಿ ಬರ್ಬೋದು, ಕಾಲಲ್ಲಿ ಬರ್ಬೋದು, ಪೂರ್ತಿ ದೇಹದಲ್ಲಿ ಬರ್ಬೋದು. ಇದು ಬರೋದ್ರಿಂದ ಏನಾಗುತ್ತೆ, ಕೈಯಲ್ಲಿ ಏನಾದ್ರು ಹಿಡ್ಕೊಂಡಿರ್ತಾರೆ, ಸಡನ್ ಆಗಿ ಕೆಳಗೆ ಬಿದ್ದುಬಿಡುತ್ತೆ. ಕಾಲಲ್ಲಿ ನಿಂತ್ಕೊಂಡಾಗ ಸಡನ್ ಆಗಿ ಕಾಲಲ್ಲಿ ಜರ್ಕ್ ಬಂದಾಗ ಕೆಳಗೆ ಬಿದ್ದು ಬಿಡೋದು ಕಾರಣ ಇಲ್ಲದೆ, ಸಡನ್ ಆಗಿ. ಸೊ ಇದನ್ನೆಲ್ಲ ಒಂದು ರೀತಿ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗ ಹೇಗಾಗುತ್ತೋ ಹಾಗಾಗುತ್ತೆ. ಸೊ ಈ ಒಂದು ಹುಡುಗನಲ್ಲಿ ನೋಡೋದು
ನಾವು ಕೈನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಪ್ಪ, ಅಲ್ಲಾಡಿಸದೆ ಇಟ್ಕೋ ಅಂತ ಹೇಳಿದ್ರು ಕೂಡ ಕೈ ಜರ್ಕ್ಸ್ ಬರ್ತಾ ಇದೆ. ಸೊ ಇವನ್ನ ನಾವು ಮಯೋಕ್ರೋನ್ಸ್ ಅಂತ ಹೇಳ್ತೀವಿ.